ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ಡ್ 7 ಲಾಂಚ್ ಆಗಬಿಟ್ಟೈತಿ. ಇಂಥ ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೇಕ. ಒಂದು ಕಿಡ್ನಿ ಅಲ್ಲ, ಎರಡೆರಡು ಕಿಡ್ನಿ ಮಾರಿದನು ಈ ಸ್ಮಾರ್ಟ್ಫೋನ್ ಟಾಪ್ ವೇರಿಯಂಟ್ ತಗೊಳಕ ಆಗಂಗೆ ಯಾವ್ದಾರು ಇಂಥ ಸ್ಮಾರ್ಟ್ಫೋನ್ ಲಾಂಚ್ ಆಗಬೇಕ. ಯಾಕೆ ಆಗತ್ತೆ. ಆದ್ರೆ ಈ ಸ್ಮಾರ್ಟ್ಫೋನ್ ಎಷ್ಟು ಪ್ರೀವಿಯಸ್ ಸ್ಮಾರ್ಟ್ಫೋನ್ ಈ ಸೀರೀಸ್ ಒಳಗೆ ಲಾಂಚ್ ಮಾಡ್ಯಾರ ಎಲ್ಲದಕ್ಕಿಂತ ಬೆಸ್ಟ್ ಅನಿಸ್ಕೊಡ್ತೈತಿ. ಅಲ್ಟ್ರಾ ಸೀರೀಸ್ ಬಗ್ಗೆ ಕಾಯಕ್ ಕುಂತೀರಿ, ಲಾಂಚ್ ಮಾಡಿಲ್ಲ ಅಂದ್ರೆ ಪ್ರೀವಿಯಸ್ ಸ್ಮಾರ್ಟ್ಫೋನ್ಸ್ ಏನಿದ್ವು ಆಲ್ಮೋಸ್ಟ್ 50% ಸ್ಲಿಮ್ ಆಗಿ ಡಿಸೈನ್ ಮಾಡ್ಯಾರ. ಏನ ಇಷ್ಟಕ್ಕ ನೀ ತಿಳ್ಕೊಂಡ ಹುಚ್ಚಾಗ ಕುಂತಿ ಬ್ಯಾಡ. ನೀ 2 ಲಕ್ಷ ರೂಪಾಯಿ ಬಡಿತಿ, ನಿನಗೇನ್ ಸಿಕ್ತಿದ್ ಗೊತ್ತಾ? 4600 mAh ಇರೋ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ವಿತ್ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇದನ್ನ ತಗೊಂಡು ತಾಸಾಂಗಟ್ಲೆ ಚಾರ್ಜ್ ಹಚ್ಕೊಂಡೆ ಕುಂದರ್ಬೇಕು. ಇದರದ ಪ್ರೀವಿಯಸ್ ಸ್ಮಾರ್ಟ್ಫೋನ್ ಅದ್ರೊಳಗು 4600 ಇತ್ತು. ಇದ್ರೊಳಗು ಅದ ಇಲ್ಲಿಗ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಬೇಕಂತ ತಿಳ್ಕೊಂಡಿದ್ರ ಹುಚ್ಚ ನಿಂದ. ಇಲ್ಲಿ ಟೈಟಾನಿಯಂ ಲೇಯರ್ ಪ್ಲೇಟ್ ಕೊಟ್ಟಾರ, ಪ್ರೊಸೆಸರ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 8 ಎಲೈಟ್ ಪರ್ಫಾರ್ಮೆನ್ಸ್ ಕೊಟ್ಟಾರ. ಅದ್ರ ಕೊಟ್ಟಾಗ ಇವ್ರ ಆಪ್ಟಿಮೈಸೇಷನ್ ಮಾಡಿ ಏನ್ ಹೇಳಕಂತಾರ ಗೊತ್ತಾ? 38% CPU ಫಾಸ್ಟ್ ಆಗೈತಿ, 28% GPU ಫಾಸ್ಟ್ ಆಗೈತಿ, 26 ಮತ್ತ AI ಟಾಸ್ಕ್ ಇವ್ರು ಏನ್ ನಡೆಸ್ತಾರ ಬಹಳ ಫಾಸ್ಟ್ ನಡಿತೈತಿ ಪ್ರೀವಿಯಸ್ ವರ್ಷನ್ ಗಿಂತ ಅಂತ ಹೇಳಕೊಂತಾರ. ಅಂದ್ರ ದೊಡ್ಡದೇ AI ಟ್ರಾನ್ಸ್ಲೇಷನ್ ಆಗಿರ್ಬೋದು, ಜನರೇಟಿವ್ AI ಇವ್ರ ಏನ್ ಫೋಟೋ ಎಡಿಟ್ ಒಳಗೆ ಕೊಡ್ತಾರ, ಫೋಟೋ ಮ್ಯಾಗ ಡ್ರಾ ಹೊಡ್ರಿ ಮಂಗ್ಯ ಬಂದ್ ತಲೆ ಮ್ಯಾಗ ಕುಂದರ್ತೈತಿ, ಅದ ಫಾಸ್ಟ್ ಆಗಿ ನಡೀತೈತೆ ಅಂತ ಹೇಳಿ ಹೇಳ. ಸ್ಮಾರ್ಟ್ಫೋನ್ ಹಿಂದ 3 ಕ್ಯಾಮರಾ ಸೆನ್ಸರ್ ಹೊಡ್ಕೊಳಕ್ ಕೊಟ್ಟಾರ, ಬಹಳ ಮಜಾ ಬರ್ತೈತಿ ಹೊಡ್ಕೊಳ್ಳೋ. ಜಿ ಫೋಲ್ಡ್ ಸೀರೀಸ್ ಒಳಗ ಫಸ್ಟ್ ಟೈಮ್ ಎವರ್ 200 ಮೆಗಾ ಪಿಕ್ಸೆಲ್ಸ್ ಇರೋ OIS ಕ್ಯಾಮರಾ ಸೆನ್ಸರ್ ಕೊಟ್ಟಾರ. ಅಂದ್ರ 44% ಬ್ರೈಟರ್ ಇಮೇಜಸ್ ಇದು ಪ್ರೊಡ್ಯೂಸ್ ಮಾಡ್ತೈತಿ. 7 ಸೀರೀಸ್ ತೆಗಿಬೇಕಾತ್ ಈ ಕ್ಯಾಮ್ರಾ ಸೆನ್ಸರ್ ಕೊಡ್ಬೇಕಂತ. ಮತ್ತೆ ಇನ್ನು 2 ಕ್ಯಾಮ್ರಾ ಸೆನ್ಸರ್ ಅದಾವ, ಅವು 12 ಅಲ್ಟ್ರಾ ಮೆಗಾ ಪಿಕ್ಸೆಲ್ಸ್, 10 ಇನ್ನೊಂದು ಒಟ್ಟು ಟೋಟಲ್ 3 ಕೊಟ್ಟಾರ. ವೈರ್ಲೆಸ್ ಚಾರ್ಜಿಂಗು ಸಿಗತ್ತ, ಎಷ್ಟು ಹಚ್ಚಿ ನೋಡ್ರಿ ಗೊತ್ತಾಗತ್ತೆ. ಇದೊಂದು ಸ್ಮಾರ್ಟ್ಫೋನ್ ಆಪರೇಟಿಂಗ್ ಸಿಸ್ಟಮ್ ಏನೈತಿ ಫುಲ್ AI ಅಂತ ಹೇಳಿ ತಿಳ್ಕೊಬ್ಯಾಡ್ರಿ. ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 16 ಆಪರೇಟಿಂಗ್ ಸಿಸ್ಟಮ್. ಅಂದ್ರೆ ಇವ್ರದೊಂದು ಲೇಯರ್ ಇರ್ತೈತಿ ಮ್ಯಾಗ, ಯಾವ್ದು One UI 8. ಜೆಮಿನಿ AI ಲೈವ್ ಆಗಿರ್ಬೋದು, ಸರ್ಕಲ್ ಟು ಸರ್ಚ್ ಆಗಿರ್ಬೋದು. ಮತ್ತೇನು ನೀವು ಸ್ಯಾಮ್ಸಂಗ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾ ಇರ್ತೈತಿ ಇವ್ರು ಏನು ದೊಡ್ಡ ಮಾತು ತುಂಬಿ ಕೊಡ್ತಾರ. ಎಲ್ಲದ್ರಗಿಂತ ನಿಮ್ಗೆ ತಲೆ ಹಿಡ್ಕೊಂಡ ಚಪ್ಲಿ ತಗೊಂಡ ಹೊಡ್ಕೊಳ್ಳೋ ಮಾತು. ಸ್ಟಾರ್ಟಿಂಗ್ ವೇರಿಯಂಟ್ 12 GB RAM 256 GB ವೇರಿಯಂಟ್ ಪ್ರೈಸ್ ಬರೀ ಇವ್ರಿಟ್ಟಿದ್ದ 1,74,999 ರೂಪಾಯಿ. ಬರೀ ಮಿಡ್ ವೇರಿಯಂಟ್ 12 GB RAM 256 GB ವೇರಿಯಂಟ್ ಪ್ರೈಸ್ 1,86,999 ರೂಪಾಯಿ. ಬರೀ ಹೈರ್ ವೇರಿಯಂಟ್ ಕೇಳಬೇಕಂತೇಳಿ ಮನಸ್ಸು ಘಾಟ್ ಇಟ್ಕೋರಿಪ್ಪ. ಯಾಕಪ್ಪ ಅಂತಾರೆ ಗಚಕ್ ಅಂತೇಳಿ ಪಚಕ್ ಅಂತೇಳಿ ಮ್ಯಾಗ ಹೋಗಿ ಅಂದ್ರೆ 16 GB RAM 1 TB ಇಂಟರ್ನಲ್ ಸ್ಟೋರೇಜ್ ಪ್ರೈಸ್ ಇವ್ರು ಇಟ್ಟಾರ 2,10,999 ರೂಪಾಯಿ. ಬರೇ ಸ್ಮಾರ್ಟ್ಫೋನ್ ಮಾಡ್ಚಿದ್ದ ತೆಗಿಯಾಕ ಭಾಳ ಮಜಾ ಬರ್ತೈತಿ. ಆದ್ರೆ ತೆಗ್ದಾಗ ಹಿಂದೆ ಏನು ಕಾಣ್ತೈತಿ ಡಿಸ್ಪ್ಲೇ ಅದ 6.5 ಇಂಚಸ್ ಡೈನಾಮಿಕ್ ಅಮೋಲೆಡ್ 2x ಡಿಸ್ಪ್ಲೇ ಕೊಟ್ಟಿದ್ದೈತಿ ವಿತ್ 21:9 ಆಸ್ಪೆಕ್ಟ್ ರೇಷಿಯೋ. ಹಿಂದೊಂದು ಡಿಸ್ಪ್ಲೇ ನೋ ಡೌಟ್ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಆದ್ರೆ ಎಲ್ಲದಕ್ಕಿಂತ ಹುಚ್ಚಿಡ್ಸಿದ್ದ 8 ಇಂಚಿಂದ ಇಂಥ ದೊಡ್ಡ ಡಿಸ್ಪ್ಲೇ ಮುಂದೆ ಕೊಟ್ಟಾರ. ಫೋಲ್ಡ್ ಮಾಡಿದ್ದು ಓಪನ್ ಮಾಡೋದು ಅಷ್ಟ ಟ್ಯಾಬ್ಲೆಟ್ ಗತೆನ ಫೀಲ್ ಬರ್ತೈತಿ. ಇಂಥ ದೊಡ್ಡ ಸ್ಮಾರ್ಟ್ಫೋನ್ ಖರೀದಿ ಎಲ್ಲಿ ಇಟ್ಕೋತೀರಿ ಸ್ವಲ್ಪ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ಭಾಳ ಖುಷಿ ಅನ್ನಿಸ್ತೈತಿ. ಹೆಂಗೆ ವಿಡಿಯೋ ನೋಡ್ಕೊತೀರ್ರಿ. ಈ ಸ್ಪೆಷಲಿ ವಿಡಿಯೋಗೆ ಲೈಕ್ ಮಾಡಿರಿ ಬಿಡ್ರಿ. ನಿಮ್ಗೆ ಬಿಟ್ಟಿದ್ರಿ ಒಟ್ಟೊಳಗೆ ಸಬ್ಸ್ಕ್ರೈಬ್ ಹೊಡೆದ ಮನೆಯೊಳಗೆ ಹೋಗಿ ಹೊಡ್ಕೊಂಡು ಮಕ್ಕೋರಿ, ಫೋಟೋ ಹೊಡ್ಕೊಂಡು ಮಕ್ಕೋರಿ.